ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್. ಇದು ನೆನ್ನೆ ವ್ಲಾಗ್. ಬೆಳಗ್ಗೆನೇ ಎದ್ದಿದ ತಕ್ಷಣ ಸ್ನಾನ ಆಯಿತು, ಒಂದು ಪೂಜೆ ಆಯಿತು. ಸ್ನಾನ ಪೂಜೆ ಆಗಿಬಿಟ್ರೆ ಮೈಂಡ್ ಸೂಪರಾಗಿರುತ್ತೆ. ಒಂಥರ ಕಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ 2 ಲವಂಗದ ಜೊತೆ 2 ಕರ್ಪೂರ, 2 ಲವಂಗ ಹಾಕಿದ್ದೀನಿ ಸುಡೋಕ್ಕೆ. ಇದನ್ನು ಸುಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನನಗೂ ನಿಜ ಅನ್ನಿಸ್ತು, ನಾನು ಹಾಗೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ಟೊಮೆಟೊ ರೈಸ್ ಮಾಡೋಣ ಅನ್ನಿಸ್ತು. ಟೊಮೆಟೊ ರೈಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಟೊಮೆಟೊ ರೈಸ್ಗೆ ಏನೇನು ಹಾಕ್ತೀವಿ ಅಂತ. ಬಟ್ ನಾನು ಕೆಲವೊಂದು ಹಾಕಲ್ಲ. ಏನು ಅಂದರೆ ಧನಿಯಾ ಪೌಡರ್ ಹಾಕಲ್ಲ. ಧನಿಯಾ ಪೌಡರ್ ಹಾಕಿದ್ರೆ ನಾರ್ಮಲ್ ಪಲಾವ್ ಥರನೇ ಆಗಿಬಿಡುತ್ತೆ. ಸೊ ಹಾಕಿಲ್ಲ. ನೀವೆಲ್ಲ ನೋಡಿದ್ರಲ್ಲ ಏನೇನು ಹಾಕಿದ್ದೀನಿ ಅಂತ. ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅನ್ನಬೇಕು. ಚಿಟಪಟ ಅಂದರೆ ಸಾಸಿವೆ ಬಾಯಿಗೆ ಸಿಕ್ಕರೂ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲ ಅಂದರೆ ಹಸಿ ಹಸಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಆ್ಯಂಡ್ ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅಂದರೆ ಟೊಮೊಟೊ ಸ್ಮ್ಯಾಶ್ ಆಗಬೇಕು, ಆಗಲೇ ಟೊಮೊಟೊ ರೈಸ್ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ ಅಂತ. ನಾನು ಸೋಕ್ ಮಾಡಿ ಇಟ್ಕೊಂಡಿರೋ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನಾನು ವೀಕ್ಲಿ ಒನ್ಸ್ ಬಟಾಣಿನ ಸೋಕ್ ಮಾಡ್ಕೊತೀನಿ. ಅದರಿಂದ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದಲ್ವಾ, ಅದಕ್ಕೆ ಸೋಕ್ ಮಾಡಿ ಇಟ್ಕೊಂಡಿರ್ತೀನಿ. ಸಂಡೇ ಸೋಕ್ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನಾನು. ಆ್ಯಂಡ್ ನೆಕ್ಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನೆಲ್ಲ ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ನಾನು 5 ಮಿನಿಟ್ಸ್ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ 5 ಮಿನಿಟ್ಸಿಗೆ ಮುಂಚೆ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನೂ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ, ಅದೂ ಆಯಿಲ್ ಫ್ರೈ ಆದರೆ ಟೊಮೊಟೊ ರೈಸ್ ತುಂಬ ಚೆನ್ನಾಗಿರುತ್ತೆ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 3 ಗ್ಲಾಸಸ್ ವಾಟರ್ ಹಾಕಿದ್ದೀನಿ. ಈ ಕ್ವಾಂಟಿಟಿಯಲ್ಲೇ ಮಾಡಿ, ರೈಸ್ ಸೂಪರಾಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಕುದಿಬೇಕು. ಟೊಮೊಟೊ ರೈಸ್ಗೆ ಹಾಕಿರ್ತೀವಲ್ಲ ನೀರು, ಅಕ್ಕಿ, ಟೊಮೊಟೊಸ್ ಎಲ್ಲ ಚೆನ್ನಾಗಿ ಕುದಿಯೋದ್ರಿಂದ ರೈಸ್ ಚೆನ್ನಾಗಿ ಬರುತ್ತೆ. ಆವಾಗಲೇ ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲ ಅಂದರೆ ರೈಸ್ ಚೆನ್ನಾಗಿ ಆಗೋಲ್ಲ. ಲಿಡ್ ಕ್ಲೋಸ್ ಆದಮೇಲೆ ನಾನು 3 ವಿಷಲ್ಸ್ ತೊಗೊಳ್ತೀನಿ. ನಿಮಗೂ 2 ಆರ್ 3 ಸಾಕು ಅನಿಸುತ್ತೆ, ನೀವು 2 ತೊಗೊಳ್ಳಿ, ಚೆನ್ನಾಗಿರುತ್ತೆ, ಚೆನ್ನಾಗಾಗುತ್ತೆ ರೈಸು. ನಾವು ಹೆಣ್ಮಕ್ಳು ಹೆಂಗೆ ಗೊತ್ತಾ, ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಆ ಕೆಲಸ ಈ ಕೆಲಸ ಅಂತ ತಲೆ ತುಂಬ ಕೆಲಸನೇ ಇಟ್ಕೊಂಡಿರ್ತೀವಿ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ. ಸೊ ಈಗ 3 ವಿಷಲ್ಸ್ ಆಯಿತು. ಕುಕ್ಕರ್ ಲಿಡ್ ಓಪನ್ ಮಾಡಿದೆ, ನೋಡಿ ರೈಸ್ ಏನು ಸೂಪರಾಗಿದೆ, ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾಗಿ ಆಗುತ್ತೆ. ತುಂಬ ಹೆವಿ ಐಟಮ್ಸ್ ಎಲ್ಲ ನಾನೇನು ಹಾಕೋದು ಇಲ್ಲ, ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಹೇಳಿ ನನಗೆ. ಟಿಫನ್ ಆದ ತಕ್ಷಣ, ರೆಡಿ ಆದ ತಕ್ಷಣ ನನ್ನ ಮಗ ಬರ್ತಾನೆ. ಅವ್ನಿಗಿನ್ನೂ 2.5 ಇಯರ್ಸು. ನೆಕ್ಸ್ಟ್ ಅವನದು ಕೆಲಸ ಮಾಡಬೇಕಾಗುತ್ತೆ. ಅವ್ನಿಗೆ ಊಟ ಮಾಡಿಸ್ಬೇಕು. ಆ್ಯಂಡ್ ಮಗಳಿಗೆ ನೆಕ್ಸ್ಟು ತಲೆ ಬಾಚಬೇಕು, ಅವಳಿಗೆ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಹೀಗೆ ಎಲ್ಲ ಹೌಸ್ ವೈಫು ಗೃಹಿಣಿಯರಿಗೂ ಕೆಲಸ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸ, ತುಂಬ ಕೆಲಸ ಇರುತ್ತೆ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ತೀಟೆ, ಮನೆ ಎಲ್ಲ ಗಲೀಜು ಮಾಡ್ತಾನೇ ಇರ್ತಾನೆ. ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಕಸ ಇರುತ್ತೆ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಆಯಿತು ನಂದು. ಮನೆ ಎಲ್ಲ ಕ್ಲೀನ್ ಆಯಿತು. ನೋಡಿ ನಮ್ಮ ಮನೆ ಹೇಗಿದೆ ಮನೆ ಅಂತ ಕಮೆಂಟಲ್ಲಿ ಹೇಳಿ. ನಾವಿರೋದು 2 BHK ಫ್ಲ್ಯಾಟಲ್ಲಿ, ಇಂಡಿಪೆಂಡೆಂಟ್ ಹೌಸ್ ಅಲ್ಲ ಇದು. ಸೊ ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.